ವಿಕೃತವಾಗಿ ಒಬ್ಬ ವ್ಯಕ್ತಿಯನ್ನ ಅಮಾನುಷ ರೀತಿಯಲ್ಲಿ ಯಾವ ರೀತಿ ಕೊಲೆ ಮಾಡಬಹುದು ಅನ್ನೋದಕ್ಕೆ ಕೆಟ್ಟ ಉದಾಹರಣೆಯಾಗಿ ನಿಂತಿದೆ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್. ಮನಸೋ ಇಚ್ಛೆ ಥಳಿಸಿದ್ದು ಅಲ್ಲದೆ ಆತನಿಗೆ ಕರೆಂಟ್ ಶಾಕ್, ಮೆಗ್ಗರ್ ಮಷೀನ್ನಿಂದ ಕರೆಂಟ್ ಶಾಕ್ ಕೊಟ್ಟು ಆತನಿಗೆ ಚಿತ್ರಹಿಂಸೆ ನೀಡಲಾಗಿತ್ತು ಅನ್ನೋ ಮಾಹಿತಿ. ಕರೆಂಟ್ ಶಾಕ್ ಕೊಟ್ಟಿದ್ದಾನೆ ಎನ್ನಲಾದ ಧನರಾಜ್ ಸದ್ಯಕ್ಕೆ ಪೊಲೀಸರ ಅತಿಥಿ. ಈತನನ್ನ ಕರ್ಕೊಂಡು ಹೋಗಿ ಮತ್ತೊಮ್ಮೆ ಅದೇ ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೂಡ ಇದೇ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರನ್ನ ಮಾಡಿದ್ರು. ಆಗ ಈ ಧನರಾಜ್ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಾಕೊಂಡಿರ್ಲಿಲ್ಲ. ಧನರಾಜ್ ತಗ್ಲಾಕೊಂಡ ಮೇಲೆ ಆತ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಾತ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕ ನಂತರದಲ್ಲಿ ಇದೀಗ ಅವನನ್ನು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರನ್ನ ಮಾಡಲಾಗ್ತಾ ಇದೆ. ಎಲ್ಲಿ, ಹೇಗೆ, ಯಾವೆಲ್ಲ ರೀತಿಯಲ್ಲಿ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಡಲಾಗಿತ್ತು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಕಕ್ಕಿಸಿಕೊಳ್ತಿದ್ದಾರೆ ಪೊಲೀಸರು. ಈ ಫೋಟೋದಲ್ಲೇನು ಗಮನಿಸ್ತಿದ್ದೀರಿ, ಧನರಾಜು ಈತನಿಂದ ಮೆಗ್ಗರ್ ಮಷೀನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟವನೇ ಇವನು ರೇಣುಕಾಸ್ವಾಮಿಗೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ಧನರಾಜುನ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ದಾರೆ, ಸ್ಪಾಟ್ ಮಹಜರ್ ಆಗ್ತಾ ಇದೆ. ಈಗ ಕಳೆದ ಬಾರಿ ಪಟ್ಟಣಗೆರೆಯ ಶೆಡ್ನಲ್ಲಾದ ಸ್ಥಳ ಮಹಜರಿಗೂ ಈಗಿನ ಸ್ಥಳ ಮಹಜರಿಗೂ ವ್ಯತ್ಯಾಸಗಳು ಏನು? ಸ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2-3 ದಿನಗಳಿಂದಲೂ ಕೂಡ ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಒಂದೊಂದು ಆರೋಪಿ ನೀಡಿರುವಂಥ ಹೇಳಿಕೆಯ ಆಧಾರದ ಮೇಲೆ, ಜೊತೆಗೆ ಆರೋಪಿ ಮಾಡಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಯಾವುದೇ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿ ಹೊಸದಾಗಿ ಅರೆಸ್ಟ್ ಮಾಡಿದ್ರು ಕೂಡ ಆ ಆರೋಪಿಯ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಶೆಡ್ನಲ್ಲಿ ನೀವು ಹೇಳಿದ ಹಾಗೆ ಮುಂಚೆ ಕೂಡ 2 ಬಾರಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗಾಗಲೇ ದರ್ಶನ್ ಮತ್ತು ಟೀಮನ್ನು ಕರೆದುಕೊಂಡು ಹೋಗಿದ್ರು. ಆದರೆ ಮತ್ತೋರ್ವ ಆರೋಪಿ ಹೊಸದಾಗಿ ಸೇರ್ಕೊಂಡಿರುವಂಥ ಧನರಾಜ್ನ ವಿಚಾರವಾಗಿ ಆತ ರೇಣುಕಾಸ್ವಾಮಿಗೆ ಮೆಗ್ಗರ್ನಿಂದ ಕರೆಂಟ್ ಶಾಕನ್ನು ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಯಿತು. ಇದೆಲ್ಲವೂ ಕೂಡ ತನಿಖೆ ವೇಳೆ ಹಂತ ಹಂತವಾಗಿ ಹೊಸದಾಗಿ ಗೊತ್ತಿರುವಂಥ ವಿಚಾರಗಳು. ಹೀಗಾಗಿ ಜೊತೆಗೆ ಆರೋಪಿಯು ಕೂಡ ಹೊಸದಾಗಿ ಆರೋಪಿಗಳ ಲಿಸ್ಟ್ಗೆ ಸೇರಿದ್ರಿಂದ ಆತನನ್ನ ಪ್ರಾಥಮಿಕ ಹಂತವಾಗಿ ನಿನ್ನೆ ಸಂಪೂರ್ಣವಾಗಿ ಆತನನ್ನ ವಿಚಾರಣೆ ಮಾಡುವಂತ ಕೆಲಸನ ಮಾಡಿದ್ರು. ಯಾವ ಒಂದು ಎಲೆಕ್ಟ್ರಿಕಲ್ ಯಂತ್ರದಿಂದ ಎಲೆಕ್ಟ್ರಿಕಲ್ ಉಪಕರಣದಿಂದ ರೇಣುಕಾಸ್ವಾಮಿಗೆ ಟಾರ್ಚರ್ ಅನ್ನ ಕೊಡಲಾಗಿತ್ತು, ಕರೆಂಟ್ ಶಾಕ್ ಅನ್ನ ಕೊಡಲಾಗಿತ್ತು, ಜೊತೆಗೆ ಅದನ್ನ ಆತ ಎಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿದ್ದ ಅಥವಾ ಅಲ್ಲಿಯೇ ಇತ್ತ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನರಾಜ್ನನ್ನ ನಿನ್ನೆ ವಿಚಾರಣೆ ಮಾಡಿ ಹೇಳಿಕೆ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಆತ ಎಷ್ಟು ವೋಲ್ಟ್ ಮೂಲಕ ಆತನಿಗೆ ಅಂದ್ರೆ ರೇಣುಕಾಸ್ವಾಮಿಗೆ ಆತ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ, ಜೊತೆಗೆ ಅದನ್ನ ಕರೆಂಟ್ ಶಾಕ್ ಯಾಕೆ ಕೊಟ್ಟು ಆ ಒಂದು ಯೋಚನೆ ಯಾಕೆ ಬಂತು, ಅಥವಾ ಅಲ್ಲಿರುವಂತ ಬೇರೆ ಆರೋಪಿಗಳು ಕರೆಂಟ್ ಶಾಕ್ ಕೊಡೋದಕ್ಕೆ ಆತನಿಗೆ ಹೇಳಿದ್ರ, ಈ ಎಲ್ಲಾ ವಿಚಾರವಾಗಿ ಆತನನ್ನ ವಿಚಾರಣೆ ಮಾಡಿದ್ರ. ಜೊತೆಗೆ ಶೆಡ್ಗೆ ಕರೆದೊಯ್ದು ಅಲ್ಲಿ ಯಾವ ಒಂದು ಯಂತ್ರವನ್ನ ಆತ ಬಳಸಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದು ಸ್ಥಳ ಮಹಜರು ಮಾಡಿ ಆತನಿಂದ ಹೇಳಿಕೆಗಳನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಯಾವ ಒಂದು ಸ್ಥಳದಲ್ಲಿ ಆತನಿಗೆ ಕರೆಂಟ್ ಶಾಕ್ ಕೊಡಲಾಯಿತು, ಎಷ್ಟೊತ್ತು ಆತನಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನು ಆತನಿಂದ ಬಾಯಿ ಬಿಡಿಸೋದ್ರ ಜೊತೆಗೆ ಸ್ಥಳ ಮಹಜರು ವೇಳೆ ಪಂಚನಾಮೆಯಿಂದ ಸಹಿ ಹಾಕಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆತನ ಶೆಡ್ನಿಂದ ಕರೆದುಕೊಂಡು ಬಂದು ಮತ್ತಷ್ಟು ಹೆಚ್ಚಿನ ವಿಚಾರಣೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇನ್ನಷ್ಟು ಏನಾದ್ರೂ ಹೊಸ ವಿಚಾರಗಳು ಈ ಒಂದು ಕೇಸ್ನಲ್ಲಿ ಬರುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.